ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಹಿಂದಿನ ಸಂಚಿಕೆ ಅಂದರೆ 27ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಈಶ್ವರಿ, ಚಿತ್ರ, ವಿನಂತಿ, ಸಾವಿತ್ರಿ ಎಲ್ಲ ಒಟ್ಟಿಗೆ ಇರ್ತಾರೆ. ಆವಾಗ ವಿನಂತಿ ಏನಂತಾಳೆ, ಅತ್ತೆ ಇದು ನಮಗೆ ಒಂದು ಸತಿ ಬಂದು ನೀವು ಆಡ್ಕೊಂಡಿದ್ರಲ್ಲ, ನಾನು ನಮ್ಮವ್ವ ಈ ಶೆಡ್ಡಲ್ಲಿ ಇರಬೇಕಾದ್ರೆ ಇವಾಗ ಮತ್ತೆ ರಿಪೀಟ್ ಆಗೈತೆ ಕಣತ್ತೆ. ಅದೇ ಜಾಗ ಅದೇ ಪರಿಸ್ಥಿತಿ, ಆದರೆ ಜನಗಳು ಮಾತ್ರ ಚೇಂಜು. ಇವಾಗ ನೀವಿದ್ದೀರಾ, ನಿಮ್ಮನ್ನು ಇಲ್ಲಿಗೆ ಬರೋಂಗೆ ಮಾಡಿದ್ದೆ ನಾವು ಅಂತ ಅಂದ್ಬಿಟ್ಟು ಸಾವಿತ್ರಿ ವಿನಂತಿ ಇಬ್ಬರು ಹೇಳ್ತಾರೆ. ಅವಾಗ ಈಶ್ವರಿ ಕೋಪ ಬಂದ್ಬಿಡ್ತೈತೆ. ಕೋಪ ಬಂದ್ಬಿಟ್ಟು ಸುಮ್ಮನೆ ನಿಂತಿರ್ತಾಳೆ. ಅವಾಗ ಈ ಸಾವಿತ್ರಿ ವಿನಂತಿಗೆ, ಅಯ್ಯೋ ಬಿಡೇ ವಿನಂತಿ, ಹಳೆದೆಲ್ಲ ಯಾಕೆ ನೆನಪು ಮಾಡ್ತೀರಂತೀಯ? ಪಾಪ ನಮ್ಮ ಅತ್ತಿಗೆ ಸಾನೆ ನೋವಾಯ್ತದೆ. ನಮ್ಮ ಅತ್ತಿಗೆ ಹೊರಗಡೆಯಿಂದ ಬರ್ತಿರೋ ಎ ಸಿ ಗಾಳಿ ಕುಡ್ಕೊಂಡು ಆರಾಮಾಗಿರ್ತಾರೆ. ಸುಮ್ಕಿರ ವಿನಂತಿ, ಅತ್ತಿಗೆಗೆ ಏನು ಹೇಳ್ಬೇಡ, ಬಾರೆ ಹೋಗೋಣ ಅಂತ ಅಂದ್ಬಿಟ್ಟು ಸಾವಿತ್ರಿ ವಿನಂತಿನ ಕರೆದಾಗ ಈಶ್ವರಿ ಚಿಟಿಕೆ ಹೊಡಿತಾರೆ. ಸಾವಿತ್ರಿ ತಿರುಗಿ ನೋಡಲಿ ಅಂತ ತಿರುಗಿ ನೋಡ್ಬಿಟ್ಟು, ಈಗ ಕಾಲ ನಂದದೆ ಅಲ್ಲ ನಿಮ್ದದೆ, ನಾಳೆ ನಂದಾಯ್ತದೆ. ನಾನು ಸುಮ್ಕೆ ಇರೋಳಲ್ಲ. ನೀನು ಏನು ಮಾತಾಡ್ತಿದ್ದೀಯ ಅನ್ನೋದು ಗೆಪ್ಸಿಟ್ಕೊಂಡು ಮಾತಾಡ್ತಿದ್ದೀಯ ಅಲ್ವೇ? ಇದಕ್ಕೆ ನಿನ್ನ ತಕ್ಕ ಉತ್ತರ ನಾನು ಕೊಡಲಿಲ್ಲ ಅಂದರೆ ಕೇಳು ಅಂತ ಅಂದ್ಬಿಟ್ಟು ಈಶ್ವರಿ ಸಾವಿತ್ರಿ ಹೆಗ್ಲ ಮೇಲೆ ಕೈ ಹಾಕ್ಬಿಟ್ಟು ಹೇಳ್ತಾರೆ. ಆವಾಗ ಸಾವಿತ್ರಿ ಏನು ಮಾತಾಡ್ದಂಗೆ ನಿಂತಿರ್ತಾರೆ. ಅವ್ರು ಎಂಥವ್ರೇ ಆಗಲಿ, ನನಗೆ ಯಾರ್ಯಾರು ಇಂಥ ಪರಿಸ್ಥಿತಿಗೆ ತಂದಾರೋ ಅವ್ರನ್ನ ನಾನು ಸುಮ್ಮನೆ ಬಿಡೋಕ್ಕಿಲ್ಲ, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಈಶ್ವರಿ ನಿಂತ ತಕ್ಷಣ ಸಾವಿತ್ರಿ ಈಶ್ವರಿ ಕೈ ಕಿತ್ತಾಕ್ಬಿಟ್ಟು, ಅದಕ್ಕೆ ಮುಂದಕ್ಕೆ ಅದನ್ನು ನೋಡ್ಕೊಳ್ಳೋಣ ಬಿಡಿ, ಇವಾಗ ಇದನ್ನೆಲ್ಲ ಅನ್ಭವಿಸಿ ಅಂತ ಹೇಳ್ಬಿಟ್ಟು ವಿನಂತಿ ಮತ್ತು ಸಾವಿತ್ರಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಆಮೇಲೆ ಇಲ್ಲೇನಾಗುತ್ತೆ, ಅಮ್ಮಮ್ಮ ಕೂತಿರ್ತೈತೆ, ಚಂಪಾ ವಿದ್ಯೆ ಇಬ್ಬರು ಬರ್ತಾರೆ. ಚಂಪಾ ವಿದ್ಯೆ ಬಂದಾಗ, ಏನ್ರೇ ಅಕ್ಕ ತಂಗಿರಿಬ್ಬರು ಜೊತೆಲಿ ಬಂದ್ಬಿಟ್ಟಿದ್ದಾರೆ, ಏನೇ ಇಸ್ಯಾ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಕೇಳ್ತಾರೆ. ಅದು ಅಮ್ಮಮ್ಮ ಅಕ್ಕ ಏನೋ ನಿಂತು ಮಾತಾಡ್ಬೇಕಂತೆ ಅಂದಾಗ, ಹೌದಾ ಏನೇ ಇದೆಯಾ ಅಂತಾರೆ ಅಜ್ಜಿ. ಅಮ್ಮಮ್ಮ ತಕೊಳ್ಳಿ ಅಂತ ವಿದ್ಯೆ ಸ್ವಲ್ಪ ದುಡ್ಡು ಕೊಡೋಕೆ ಹೋಗ್ತಾಳೆ. ಏನೇ ಇದು ಅಂದಾಗ, ನಾನು ಔಟ್ ಹೌಸಲ್ಲಿ ಇದ್ದೀನಲ್ಲ ಅದ್ರ ಬಾಡಿಗೆ ಅಮ್ಮಮ್ಮ ಅಂದಾಗ, ಇದೆಯಾ ಏನು ಮಾತಾಡ್ತಿದ್ಯೆ, ಇವಾಗ 4 ಕಾಸು ದುಡಿತಿದ್ದೀನಿ ಅಂದ್ಬಿಟ್ಟು ನನಗೆ ಬಾಡಿಗೆ ಕೊಡೋಕೆ ಬರ್ತಾ ಇದೆಯೇ ಅಂದಾಗ, ಹಂಗಲ್ಲ ಅಮ್ಮಮ್ಮ, ನಾನು ಅವತ್ತೇ ಹೇಳಿದ್ದೀನಿ ತಾನೆ, ನಾನು ಅಲ್ಲಿರಬೇಕು ಅಂದರೆ ಬಾಡಿಗೆ ಕೊಡ್ತೀನಿ, ನೀವು ತಕ್ಕೋಬೇಕು ಅಂತ ನಾನು ಹೇಳ್ಬಿಟ್ಟೆ ನಾನು ಅಲ್ಲಿಗೆ ಹೋಗಿರೋದು. ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು 4 ಕಾಸು ದುಡಿತಿದ್ದೀನೋ ಅದೆಲ್ಲ ಬೇಡ, ನಾನು ಬಾಡಿಗೆ ಕೊಡ್ತೀನಿ ಅಂದಮೇಲೆ ನೀವು ಬಾಡಿಗೆ ತಕ್ಕೋಬೇಕು ಅಷ್ಟೇ ಅಂದಾಗ, ಹಂಗಲ್ಲ ಕಣೆ, ಇದು ನಿನ್ನ ಮನೆ ಕಣೆ, ನಿನ್ನ ಮನೆಗೆ ನೀನು ಬಾಡಿಗೆ ಕೊಡ್ತಿದ್ದೇನೆ, ಈ ಮನೆಯೊಳ ಕಣೆ ನೀನು ಅಂತ ಅಜ್ಜಿ ಹೇಳ್ತಾರೆ. ಅವಾಗ, ಅಯ್ಯೋ ಅಮ್ಮಮ್ಮ, ಇದು ನನ್ನ ನಟ್ಟಿ ಅಂತ ನಾನು ತಿಳ್ಕೊಂಡಿದ್ದೀನಿ, ಆದರೆ ಈ ಹಟ್ಟಿಲಿರೋರೆಲ್ಲ ನಾನು ಮನೆಯವಳು ಅಂತ ಯಾವತ್ತೂ ತಿಳ್ಕೊಂಡಿಲ್ಲ. ನಾನು ಈ ಹಟ್ಟಿಯಿಂದ ಆಚೆ ಇದ್ರೂ ಎಟ್ಟಿಯೊಳಗಿದ್ರು ನಾನು ಇದು ನನ್ನ ನಟ್ಟಿನೇ, ಅದು ನಾನು ತಿಳ್ಕೊತೀನಿ, ಆದರೆ ಬೇರೆಯವ್ರು ತಿಳ್ಕೊಬೇಕಲ್ಲ ಅಮ್ಮಮ್ಮ. ಈಗ ಅಲ್ಲಿ ಔಟ್ ಹೌಸಲ್ಲೂ ಅಷ್ಟೇ, ನನ್ನ ಗಂಡಂಗೆ ನಾನು ಹೆಂಡ್ತಿ ಆಗಿಲ್ಲ, ನನ್ನ ಮಗಿಗೆ ಅವ್ರ ಅಪ್ಪ ಆಗಿಲ್ಲ, ಅರ್ಥ ಐತೆ. ನಾನು ಅವರಿಂದ ದೂರವಾಗಿ ಬದುಕ್ತಾ ಇದ್ದೀನಿ ಅಮ್ಮಮ್ಮ. ಇಷ್ಟೆಲ್ಲ ಇರ್ಬೇಕಾದ್ರೆ ನಾನು ಹೆಂಗೆ ಹಂಗೆ ಇರೋಕ್ಕಾಯ್ತೈತೆ ಅಮ್ಮಮ್ಮ, ಇದು ನನ್ನ ಸ್ವಾಭಿಮಾನ ಒಪ್ಪಕ್ಕಿಲ್ಲ, ನೀವು ಬಾಡಿಗೆ ತಗೊಳ್ಳೇಬೇಕು ಅಂದಾಗ, ಅದು ಹಂಗಲ್ಲ ಕಣೆ ಇದೆಯಾ ಅಂದಾಗ, ಅಮ್ಮಮ್ಮ ನಾನೇ ಬೇಡ, ನನ್ನ ಸಂಬಂಧನೇ ಬೇಡ ಅಂತ ಕೋರ್ಟ್ ತಕ ಹೋಗೋರೆ ಅಮ್ಮಮ್ಮ, ಹಂಗೆ ಇಕ್ಕೊಂಡು ನಾನು ಹೆಂಗಮ್ಮ ಈ ಮನೆಯೊಳಾಯ್ತೀನಮ್ಮಮ್ಮ, ನೀವೇ ಯೋಚನೆ ಮಾಡಿ. ಇವಾಗ ಅದೆಲ್ಲ ಬೇಡ ಅಮ್ಮಮ್ಮ, ಹೋಗಿ ಮನೆ ಕಳಿ, ಚಂಪಾ ತಕ ಈ ದುಡ್ಡು, ಆಮೇಲೆ ಅಮ್ಮಮ್ಮನ ಕೈ ಕೊಟ್ಬಿಡು ಅಂತ ಹೇಳ್ಬಿಟ್ಟು ವಿದ್ಯೆ ಒಂದಷ್ಟು ದುಡ್ಡನ್ನ ಚಂಪನ ಕೈ ಕೊಟ್ಬಿಟ್ಟು ಹೊರಟ್ಬಿಡ್ತಾಳೆ. ಆಮೇಲೆ ಇಲ್ಲಿ ಕಡೆ ಆಗುತ್ತೆ, ಅಮ್ಮಮ್ಮ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಆಮೇಲೆ ಇವು ವಿದ್ಯೆ ಮನೆಗೆ ಬರ್ತಾಳೆ. ಮನೆಗೆ ಬಂದಿದ್ದ ತಕ್ಷಣ ಭದ್ರ ಅಲ್ಲೇ ಯಾರ್ತವ ಫೋನಲ್ಲಿ ಮಾತಾಡ್ಕೊಂಡು ಕುಂತಿರ್ತಾರೆ. ವಿದ್ಯೆನ ಕಾಲು ಸಾನೆ ನೋಯ್ತಿರ್ತೈತೆ. ವಿದ್ಯೆ ಏನು ಮಾಡ್ತಾಳೆ, ಪಾಪ ಕೆಳಗಡೆ ಚಾಪೆಸ್ಕ ಕೂತ್ಕೊಂಡು ಕಾಲು ಹೊತ್ಕೊತಾ ಇರ್ತಾಳೆ. ಭದ್ರ ಅದನ್ನ ನೋಡ್ಬಿಟ್ಟು ಪಾಪ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಭದ್ರಾಗೆ. ಆವಾಗ ಹಿಂದೆ ಒಂದು ಸತಿ ಭದ್ರ ವಿದ್ಯೆ ಕಾಲು ನೋವು ಹೊಂದಿದ್ದಾಗ ಕಾಲು ಹೊತ್ತಿರ್ತಾರಲ್ಲ, ಅದು ಜ್ಞಾಪಿಸ್ಕೊತಾರೆ. ವಿದ್ಯೆಂಗೆ ಕಾಲು ಹೊತ್ತುತ್ತಾ ಇರ್ತಾರೆ ಭದ್ರ. ಅವಾಗ ವಿದ್ಯೆ, ಅಯ್ಯೋ ನೀವು ನನ್ನ ಕಾಲೆಲ್ಲ ಮುಟ್ಬಾರ್ದು ತೆಗೀರಿ ಅಂದಾಗ, ಯಾಕೆ ಮುಟ್ಬಾರ್ದು, ನೀವು ನಮಗೋಸ್ಕರ ಮನೇಲಿ ಹೆಂಗಸ್ರು ಅಷ್ಟೆಲ್ಲ ಕಷ್ಟಪಡ್ತೀರ ಅಂದಾಗ, ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ಬಿಡಿ ಅಂತ ವಿದ್ಯೆ ಅಂತಾಳೆ. ಇಲ್ಲ ಕಣಮ್ಮಿ, ನಾವು ಆಚೆ ಹೋಗಿ ದುಡ್ಕೊ ಬಂದರೆ ಮಾತ್ರ ಕಾಲು ನೋವು ಬರ್ತದ, ಅವಾಗ ನೀವು ಗಂಡಸ್ರು ಕಾಲು ಹೊತ್ತುತ್ತೀರ ತಾನೆ, ನೀವು ಮನೇಲಿ ನಮಗಿನ್ನ ಸಾನೇ ಕೆಲಸ ಮಾಡ್ತೀರಾ, ನಿಮ್ಮ ಕಾಲು ನೋವು ಬರೋಕ್ಕಿಲ್ವೇ ಅಂದಾಗ, ಅಯ್ಯೋ ನಾನು ಏನು ಕೆಲಸ ಮಾಡಿಲ್ಲ ಅಂದಾಗ, ಯಾಕಮ್ಮಿ ಮಾಡಿಲ್ಲ, ಅಲ್ಲಿ ಅಡುಗೆ ಮನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀಯ, ನಿನ್ನ ಕಾಲು ನೋವು ಬಂದಿರ್ತದೆ, ಸುಮ್ಕಿರು, ನಾನು ಕಾಲು ಹೊತ್ತುತ್ತೀನಿ ಅಂತ ಕಾಲು ಹೊತ್ಕೊಂಡು ಅವಳ ಕಾಲಿಗೆ ಮುತ್ತು ಕೊಡ್ತಾರೆ. ಅವಾಗ, ಅಯ್ಯೋ ಏನು ಮಾಡ್ತಿದ್ದೀರ ನೀವು ಅಂತ ವಿದ್ಯಾ ಕೇಳ್ತಾಳೆ. ಏನಿಲ್ಲ ಕಣಮ್ಮಿ, ನಮ್ಮ ಹೂವನ್ನು ಹೊತ್ಕೊಂಡು ತಿರುಗ್ತಿದ್ಯಲ್ವ, ಈ ಕಾಲ ಮೇಲೆ ಭಾರ ಇರ್ತೈತಲ್ವ, ನಿನ್ನ ಕಾಲು ಸಾನೇ ನೋವಾಗಿರ್ತೈತಲ್ವ ಅಮ್ಮಿ, ಅದಕ್ಕೆ ನಿನ್ನ ಕಾಲು ಬಂದು ಮುತ್ಕೊಟ್ಟೆ ಅಷ್ಟೇ ಅಮ್ಮಿ ಅಂದಾಗ, ಅಯ್ಯೋ ಎಲ್ರಿಗೂ ನಿಮ್ಮಂಥ ಗಂಡನೇ ಸಿಕ್ಬಿಟ್ರು ಎಷ್ಟು ಪುಣ್ಯ ಮಾಡಿರ್ತಾರಲ್ವ, ನಾನು ಸಾನೇ ಪುಣ್ಯ ಮಾಡಿದ್ದೀನಿ ನಿಮ್ಮಂಥ ಗಂಡ ಸಿಗೋಕ್ಕೆ ಅಂದಾಗ, ಅಯ್ಯೋ ಬಿಡಮ್ಮಿ ಈ ಪುಣ್ಯದ ಮಾತೆಲ್ಲ ಯಾಕೆ ಅಂತ ಅಂದ್ಬಿಟ್ಟು, ನಮ್ಮದು ಜನ್ಮದ ಸಂಬಂಧ ನಮ್ಮಿಬ್ರಿಗೂ ದೇವ್ರ ಗಂಟಾಕಿರೋದು ಗೊತ್ತೇ ಅಂತ ಭದ್ರ ಅಂತಾರೆ. ಅಲ್ಲ ನಾಳೆ ನಾನು ಏನಾರು ತೆಪ್ಪು ಮಾಡಿದ್ದೀನಿ ಅಂದರೆ ನೀವು ಸುಮ್ಮನಿರ್ತೀರೇ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಯಾಕೆಂದರೆ ಈ ಸುಳ್ಳು ಬಸರಿ ಅಂತ ಹೇಳಿರ್ತಾಳಲ್ಲ ಅದಕ್ಕೆ. ಆವಾಗ, ಅಯ್ಯೋ
ನೀನೇನು ತೆಪ್ಪು ಮಾಡೋಕ್ಕಿಲ್ಲ ಬಿಡಮ್ಮಿ, ಹಂಗೂ ಏನಾರು ನೀನು ತೆಪ್ಪು ಮಾಡಿದರೆ ನಂಗೆ ಕ್ಷಮಿಸ್ಬಿಟ್ಟು ನಾವಿಬ್ಬರು ಜೊತೇಲಿರೋಣ ಬಿಡಮ್ಮಿ, ಅಂಥ ದೊಡ್ಡ ತಪ್ಪೇ ನೀನು ಮಾಡೋಕ್ಕಿಲ್ಲ ಅಂತ ನಂಗೆ ಗೊತ್ತು ಕಣಮ್ಮಿ ಅಂತ ಅಂದ್ಬಿಟ್ಟು ಭದ್ರ ಹೇಳಿರ್ತಾರೆ. ವಿದ್ಯಾ ಪಾಪ ಮನ್ಸಿಗೆ ನೋವು ಮಾಡ್ಕೊಂಡು ತಲೆ ಬಗ್ಸ್ಕೊಂಡಿರ್ತಾಳೆ. ಅದು ಹಿಂದೆ ನಡೆದಿರೋದನ್ನ ಭದ್ರ ಜ್ಞಾಪಿಸ್ಕೊತಾರೆ. ಆಮೇಲೆ ವಿದ್ಯೆ ಕಾಲು ಹೊತ್ಕೊಂಡು ಕಾಲಿಗೆ ಏನೋ ಒಂಚೂರು ಔಷಧಿ ಹಾಕೊಂಡು ಬುಕ್ ತಗೊಂಡು ಓದ್ಕೊಳಕ್ಕೆ ಕೂತ್ಕೊತಾಳೆ. ಭದ್ರನೂ ಆ ಕಡೆ ಚಾಪೆ ಹಾಸ್ಕೊಂಡು ಅವರು ಮನಿಕೋಬೇಕು ಅಂದ್ಕೊಂಡು ರೆಡಿ ಮಾಡ್ಕೊತಾ ಇರ್ತಾರೆ. ಅದೇ ಸಮಯಕ್ಕೆ ಅಜ್ಜಿ, ಕ್ವಾಟ್ಲೆ, ಚಂಪ 3 ಜನ ಬಂದು ದಬ 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 ಬಾಗಿಲು ಬಡಿತಾರೆ. ಅವಾಗ ಯಾರೋ ಬಾಗಿಲು ಬಡಿತಾವ್ರಲ್ಲ ಇಷ್ಟೊತ್ತಾಗಿ ಯಾರು ಅಂತ ವಿದ್ಯೆ ಅನ್ಕೊಂತಾಳೆ. ಅವಾಗ ಕ್ವಾಟ್ಲೆ ಬಡೋದು ತೆಗಿಯಲ್ಲ, ಚಂಪ ಬಡಿತಾಳೆ, ತೆಗಿಯಲ್ಲ. ಆಮೇಲೆ ಅಮ್ಮಮ್ಮ, ಏಯ್ ಕ್ವಾಟ್ಲೆ ಬಾರ್ಲ, ನಾನು ಬಡಿತೀನಿ ಅಂತ ಡಬ 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 ಬಾಗಿಲು ಬಡಿತಾರೆ. ಆಮೇಲೆ ಯಾರು ಬಡಿತಾವ್ರೆ, ನಾನು ತೆಗಿತೀನಿ ರೀ ಅಂತ ಹೇಳ್ತಾಳೆ. ಬೇಡ ನೀನು ಕೂತ್ಕೋ, ನಾನೇ ತೆಗಿತೀನಿ ಅಂತ ಅಂದ್ಬಿಟ್ಟು ಭದ್ರ ಹೋಗ್ಬಿಟ್ಟು ಬಾಗಿಲು ತೆಗಿತಾರೆ. ಬಾಗಿಲು ತೆಗೆದ ತಕ್ಷಣ ಅಮ್ಮಮ್ಮ ನುಕ್ಕಬತ್ತಾರೆ. ಅಯ್ಯಯ್ಯಯ್ಯ ಕಾಗೆ ಮುತ್ಕೆ, ಅದ್ಯಾಕೆ ಹಂಗೆ ನುಕ್ಕಬತ್ತೀಯ, ಬಾಗಿಲು ತೆಗಿಯೋದೇ ಆತ್ರವೇ, ನಿನಗೇನು ಆತ್ರನೇ ನಿನಗೆ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಸುಮ್ಕಿರ್ಲ, ಯಾಟೋತ್ಲ ಬಾಗಿಲು ತೆಗಿಯೋದು ಅಂತಾರೆ. ಈಗ ತೆಗಿಲಿಲ್ವೇ, ಅದೇನು ಹೇಳು ಅಂತ ಅಂದ್ಬಿಟ್ಟು ಅಂತಾರೆ. ಅಲ್ಲ ಕಣ್ಲ ಕ್ವಾಟ್ಲೆ, ಮನೆ ಕಳೋದು ಬಿಟ್ಬಿಟ್ಟು ಯಾಕಲ ಇಷ್ಟೊತ್ತಲ್ಲಿ ಕರ್ಕೊಂಬಂದಿದ್ದೀಯ ಮುತ್ಕಿನ ಅಂತ ಅಂದ್ಬಿಟ್ಟು ಭದ್ರ ಕ್ವಾಟ್ಲೆಗೆ ಹೇಳ್ತಾರೆ. ಅಯ್ಯೋ ನಾನು ಹೇಳಿದ್ರೆ ಕೇಳಬೇಕಲ್ಲ ಭದ್ರಣ್ಣ, ನಡೀರಿ ಅಣ್ತಮ್ಮ, ನಡೀರಿ, ನಾನು ಭದ್ರ ಹತ್ರ ಮಾತಾಡಬೇಕು, ನಡೀರಿ ಅಂತ ಅಂದ್ಬಿಟ್ಟು ಅತ್ತಿಗೆ ಮನೆ ಹತ್ರ ಮಾತಾಡಬೇಕು ಅಂತ ನಮ್ಮನ್ನು ಇಬ್ಬರ್ಸ್ಕೆ ಕರ್ಕೊಬಂದೈತೆ ಅಮ್ಮಮ್ಮ ಅಂತ ಕ್ವಾಟ್ಲೆ ಅಂತಾರೆ. ಅವಾಗ ಚಂಪ, ಬಾವಾ ಅಮ್ಮಮ್ಮ ನಿದ್ದೆನೇ ಮಾಡ್ತಾಯಿಲ್ಲ ಬಾವ, ಅಮ್ಮಮ್ಮಂಗೆ ಯಾವಾಗಲೂ ನಿಮ್ಮದೇ ಯೋಚನೆ ಬಾವ ಅಂದಾಗ, ಆಮೇಲೆ ಭದ್ರ, ಯಾಕೆ ಮುತ್ಕಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತೀಯಾ, ನಾನು ಸಂದಕ್ಕೆ ನೀನು ನೋಡು ಅಂದಾಗ, ಹ್ಞೂ ಕಣ್ಲ ನಿನ್ನ ಚಂದ ನನ್ನ ಕಣ್ಣಲ್ಲೇ ಕಾಣ್ತದೆ ನೋಡು, ಎಷ್ಟು ಚಂದ ಕಾಣ್ತದೆ ನಿನ್ನ ಚಂದ ಅಂದಾಗ, ಇಬ್ಬರು ಬೇರೆ ಬೇರೆ ಚಾಪೆ ಹಾಸ್ಕೊಂಡಿರ್ತಾರಲ್ಲ ಅದನ್ನು ಅಜ್ಜಿ ನೋಡ್ಬಿಟ್ಟು ಆ ಕಡೆ ಈ ಕಡೆ ನೋಡ್ಬಿಟ್ಟು ಸುಮ್ಮನೆ ಆಯ್ತಾರೆ. ಹಂಗೆ ನೋಡ್ತಾ ಇದೆಯಾ ಅಂತ ಭದ್ರ ಕೇಳ್ತಾರೆ. ಅಲ್ಲ ಕಣ್ಲ, ಅವಳು ನಮ್ಮ ಒಟ್ಟಿಗೆ ಇಷ್ಟು ಒಳ್ಳೇದು ಮಾಡೋಳು ಕಣ್ಲ, ಅದನ್ನ ನೆನ್ಸ್ಕೊಂಡಾದ್ರೂ ಅವಳು ಮಾಡಿರೋ ತೆಪ್ಪ ಶ್ರಮಿಸ್ಬಿಟ್ಟು ಜೊತೆಲಿರೋಕ್ಕಾಗಲ್ವೇನ್ಲ ಅಂತ ಅಂದ್ಬಿಟ್ಟು ಭದ್ರಿಗೆ ಅಜ್ಜಿ ಹೇಳ್ತಾರೆ. ಅವಾಗ ಹೌದು ಅಮ್ಮಮ್ಮ, ನಮ್ಮ ಮಟ್ಟಿಗೆ ಸಾನೇ ಒಳ್ಳೇದು ಮಾಡೋಳ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನನಗೆ ಮಾಡಿರೋ ಮೋಸ ನಾನು ಮರೆಯೋಕ್ಕಾಯ್ತೈತೆ ಅಮ್ಮಮ್ಮ, ಹೊಟ್ಟೆಗೆ ಬುಟ್ಟೆ ಕಟ್ಕೊಂಡು ನನ್ನನ್ನು ಬುಸ್ರಿ ಅಂತ ನಂಬಿಸ್ಬಿಟ್ಲಲ್ಲ, ನಾನು ಎಷ್ಟು ಆಸೆ ಕನಸುಗಳನ್ನೆಲ್ಲ ಇಟ್ಕೊಂಡಿದ್ದೆ ಅಮ್ಮಮ್ಮ, ಆ ಕನಸುಗಳೆಲ್ಲ ಇವತ್ತು ನುಚ್ಚು ನೂರಾಯ್ತಲ್ಲ, ಅದನ್ನು ಯಾರಿಗೆ ಹೇಳಿ ಅಮ್ಮಮ್ಮ, ನನ್ನ ಮನಸ್ಸಲ್ಲೂ ಸಾನೇ ನೋವೋದೆ ಅಮ್ಮಮ್ಮ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಆ ತಪ್ಪನ್ನ ನಾನು ಯಾವತ್ತೂ ಕ್ಷಮಿಸೋಕ್ಕಿಲ್ಲ ಅಮ್ಮಮ್ಮ ಅಂತ ಅಂದ್ಬಿಟ್ಟ ತಕ್ಷಣ ಅಜ್ಜಿ, ಅಲ್ಲ ಕಣೆ ಇದೆಯಾ, ನೀನಾರು ಅರ್ಥ ಮಾಡ್ಕೊಳ್ಳೆ, ನಾನು ಮೇಲೂ ನಾನು ಕೀಳು ಅಂತ ಹೋದರೆ ಸಂಸಾರ ನಡೀತೈತೇನೆ ಅಂದಾಗ, ಅಮ್ಮಮ್ಮ ಇದರಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ನಾನು ಎಷ್ಟೋಕ್ಕಿಂತ ಅವ್ರನ್ನ ಕ್ಷಮೆ ಕೇಳಿದ್ದೀನಿ ಅಮ್ಮಮ್ಮ, ಅವ್ರಿಗೆ ಕ್ಷಮಿಸೋಕ್ಕೆ ತಯಾರಿಲ್ಲ, ನಾನೇನು ಮಾಡಿದ ತಪ್ಪನೇ ಎತ್ತಿ ನನಗೂ ಸಾನೇ ಅವಮಾನಗಳಾಗವೆ, ನಿದ್ದೆ ಬರ್ದಿದ್ದರೆ ರಾತ್ರಿ ಎಷ್ಟೋ ದಿವಸ ಹತ್ಕೊ ಕೂತಿದ್ದೀನಿ ಅಮ್ಮಮ್ಮ, ನನಗೂ ಅವಮಾನ ಆಗೈತೆ, ನಾನು ಸ್ವಾಭಿಮಾನ ಬಿಟ್ಟೆ ಕೇಳಿ ಮಾತಾಡಿದ್ದೀನಿ ಅಮ್ಮಮ್ಮ, ಇನ್ನೆಷ್ಟು ನಾನು ಸ್ವಾಭಿಮಾನ ಬಿಟ್ಟು ಮಾತಾಡಲಿ ಅಮ್ಮಮ್ಮ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅವಾಗ ಅಜ್ಜಿ, ಅಲ್ಲ ಕಣ್ಲ ಭದ್ರ, ಗಂಡ ಹೆಂಡ್ತಿ ಇಬ್ಬರು ನಾನು ಮೇಲೂ ಅಂತ ಹೋದ್ರೆ ಆಯ್ತದೆ ಅನ್ಲ, ಸಂಸಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇಬ್ಬರು ಸಮಾನಾಗಿ ಹೋಗ್ಬೇಕಲ್ವನ್ಲ, ನಾನು ಹೆಚ್ಚು ನೀನು ಕಮ್ಮಿ ಅಂದರೆ ಹಿಂಗೆ ಆಗೋದು ಕಣ್ಲ, ಅರ್ಥ ಮಾಡ್ಕೊಳ್ಳೋ ಭದ್ರ, ನೀನು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ, ನೀವಿಬ್ಬರು ಜೊತೆಲಿರ್ಲಿ ಅಂತ ನನ್ನ ಆಸೆ ಇರೋದು ಅಂದರೆ, ಅದು ಯಾವತ್ತೂ ಆಗಲ್ಲ ಅಮ್ಮಮ್ಮ ಅಂದಾಗ, ಅಲ್ಲ ಕಣ ಭದ್ರ, ನೀನು ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋ, ಹಳೆ ಖುಷಿಗಳು ಇಷ್ಟವೇ ನೆನ್ಪು ಮಾಡ್ಕೊಳ್ಳೋ ಅಂತಾಗ, ಹಳೆ ಖುಷಿಗಳನ್ನ ನೆನ್ಪು ಮಾಡ್ಕೊಳಕ್ಕೆ ಹೋದ್ರೆ ಅಮ್ಮಮ್ಮ, ಹಳೆ ಖುಷಿಗಿನ ಹಳೆ ನೋವುಗಳೇ ಜಾಸ್ತಿ ನೆನಪಾಗೋಯ್ತೈತೆ ಅಮ್ಮಮ್ಮ, ಅದು ಗೊತ್ತಾ ಅಮ್ಮಮ್ಮ ಅಂತ ಭದ್ರ ಅಂತಾರೆ. ಅವಾಗಿದ್ದಂಗೆ ನೀನಾರು ಅರ್ಥ ಮಾಡ್ಕೊಳ್ಳೋ ಇದ್ದೀಯ ಅಂದಾಗ, ಅಮ್ಮಮ್ಮ ನೀವು ಹೇಳ್ತಿದ್ದೀರ ಹಳೆ ಖುಷಿನ ನೆನ್ಪು ಮಾಡ್ಕೊಂತ, ಹಳೆ ಖುಷಿಗಿನ ಹಳೆ ಅವಮಾನಗಳೇ ನೆನಪಾಯ್ತೈತಮ್ಮಮ್ಮ, ನಮ್ಗಾಗಿರೋ ಅವಮಾನಗಳನ್ನ ನೆನ್ಸ್ಕೊಬಿಟ್ರೆ ಯಾವುದೇ ಕಾರಣಕ್ಕೂ ಇವ್ರ ಜೊತೇಲಿ ಇರಬಾರ್ದು, ಇವ್ರ ಜೊತೆ ಜೀವನ ಮಾಡಬಾರ್ದು ಅಂತಲೇ ಅನ್ಸೋದಮ್ಮಮ್ಮ, ಅರ್ಥ ಮಾಡ್ಕೊಳ್ಳಿಮಮ್ಮ, ಈ ಖುಷಿಗಿನ ಜಾಸ್ತಿ ನೋವೇ ಇರೋದಮ್ಮಮ್ಮ, ಆ ನೋವುಗಳು ನೆನಪಾಗ್ಬಿಡ್ತು ಅಂದರೆ ಅವ್ರ ಕಡೆಗೆ ನಾವು ಮುಖ ನೋಡೋಕ್ಕೂ ಇಷ್ಟ ಆಗಲ್ಲ ಅಮ್ಮಮ್ಮ, ಹಂಗಾಗುತ್ತೆ ಮನಸ್ಸಿಗೆ ಅಂತ ಇದೆಯಾ ಅಂತಾಳೆ. ಆವಾಗ ಭದ್ರ ವಿದ್ಯಾ ಭದ್ರನೇ ದುಡ್ಗುಟ್ಕೊಂಡು ನೋಡ್ತಿರ್ತಾಳೆ. ಹೆಂಗೆ ನೋಡ್ತಾಳೆ ನೋಡು, ಹಂಗೆ ಮೂಗು ಗುದ್ಬಿಡ್ಲ ಅನ್ಸ್ಬಿಡ್ತದೆ ಅಂತ ಅಂದಾಗ, ಗುದ್ಬಿಟ್ರೆ ನನ್ನ ಕೈ ಕಳ್ಳೆಪುರಿ ತಿಂತಿರ್ತದ, ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅಂದಾಗ, ಓಹೋ ಏನು ಮಾಡ್ಬಿಡ್ತಾಳೋ ಇವಳು ಅಂತ ಮನ್ಸಲ್ಲಿ ಭದ್ರ ಅನ್ಕೊತಿರ್ತಾರೆ. ವಿದ್ಯಾ ಏನು ಮಾಡ್ತೀನಿ ಅಂತ ಆಮೇಲೆ ಗೊತ್ತಾಯ್ತದೆ ಮುಂದಕ್ಕೆ, ನಾನೇನು ಸುಮ್ಕೆ ಇರೋ ಮಗಳಲ್ಲ ಅಂತ ವಿದ್ಯಾ ಅನ್ಕೊತಿರ್ತಾಳೆ. ಅವಾಗ ಭದ್ರ, ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ ಅಂತ ಭದ್ರ ಅನ್ಕೊತಿರ್ತಾರೆ. ಒಬ್ಬರು ಮನ್ಸಿಗೆ ಮುಖ ನೋಡ್ಕೊಂಡು ಮಾತಾಡ್ತಿರ್ತಾರೆ. ಕ್ವಾಟ್ಲೆ, ಅಣ್ತಮ್ಮ ಇಬ್ಬರು ಮಕ್ಕ ನೋಡ್ಕೊಂಡು ಮನಸಲ್ಲೇ ಬೈಕೊಂಡಿದ್ದು ಸಾಕು, ಈ ಕಡೆ ಅಮ್ಮಮ್ಮ ಏನೋ ಕೇಳ್ತಾ ಇದೆ ನೋಡು, ಮೊದಲು ಈ ಕಡೆಗೆ ಮಾತಾಡು ಅಂದಾಗ, ಏನು ಮುತ್ಕಿ ನಿಂದು ಅಂತ ಅಂದ್ಬಿಟ್ಟು ಭದ್ರ ಕೇಳ್ತಾರೆ. ಅಲ್ಲ ಕಣ್ಲ ಭದ್ರ, ನಾನು ಇವಾಗ ಇಷ್ಟು ಹೇಳ್ತಾ ಇದ್ದೀನಿ ನಿಂಗೆ ಅರ್ಥ ಆಯ್ತಿಲ್ಲನ್ಲ, ಇದು ಸಂಸಾರ ಕಣ್ಲ, ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಹೋದ್ರೆ ಸಂಸಾರ ಬಂಗಾರ ಆಯ್ತದೆ ಕಣ್ಲ, ನಿಮ್ಮ ಬದುಕು ಬಂಗಾರ ಆಯ್ತದೆ ಕಣ್ಲ, ಅರ್ಥ ಮಾಡ್ಕೊಳ್ಳ, ನಾನು ಏನು ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊ ಭದ್ರ, ಹಳೆದೆಲ್ಲ ಮರ್ತು ಬಿಡಪ್ಪ, ಇನ್ನು ಮುಂದಕ್ಕಾದ್ರೂ ಜೀವನ ಮಾಡ್ಕೊಂಡು ಹೋಗೋ, ಅವಳು ನಮ್ಮ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟವಳೆ ಕಣೋ, ಅದನ್ನ ಅರ್ಥ ಮಾಡ್ಕೊಳ್ಳೋ, ಯಾವುದೋ ಒಂದು ಮಾಡಿರೋ ತೆಪ್ಪಿಗೆ ಇಷ್ಟೊಂದು ಅವಳಿಗೆ ನೋವು ಕೊಡಬೇಡ ಕಣ್ಲ, ನೀನು ಯಾಕ್ಲ ಭದ್ರ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಜ್ಜಿ ಮತ್ತೆ ಭದ್ರನ ಕೇಳ್ತಾರೆ. ಭದ್ರ, ಆಯಿತು ಅಮ್ಮಮ್ಮ,
ಎಲ್ಲ ಮರ್ತುಬಿಡ್ತೀನಿ, ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ತಕ್ಷಣ ಅಜ್ಜಿಗೆ ಖುಷಿಯಾಗ್ಬಿಟ್ಟು, ಹೌದೇನೋ ಭದ್ರ, ನೋಡ್ದನ್ನ ಕಾಟ್ಲೆ, ನಾನು ಹೇಳಿಲ್ವಾ ನನ್ನ ಮೊಮ್ಮಗ ನನ್ನ ಮಾತು ಕೇಳ್ತಾನೆ ಅಂತ, ನೋಡ್ದ ಚಂಪ ನನ್ನ ಮೊಮ್ಮಗ ನನ್ನ ಮಾತು ಕೇಳ್ತಾನೆ ಇದೆಯಾ, ಇನ್ನು ಮುಂದೆ ಕಾರ ನೀವು ಖುಷಿಯಾಗಿ ಚೆನ್ನಾಗಿರ್ರೆ ಅಂತ ಅಜ್ಜಿಗೆ ಖುಷಿ ಪಾರನೇ ಇರೋಲ್ಲ. ಅಷ್ಟರಲ್ಲಿ ಭದ್ರ, ಸ್ವಲ್ಪ ಸುಮ್ಕಿರ್ತೀಯಾ, ನಾನು ಪೂರ್ತಿ ಹೇಳೋದು ಕೇಳಿಸ್ಕೊ, ಯಾಕೆ ಹಿಂಗೆ ಆತರವಾಗಿ ಆಡ್ತಿದ್ಯಾ, ಹೊಸ ಪೂರ್ತಿ ಹೇಳ್ತೀನಿ ಇರು ಅಂತಂದ್ಬಿಟ್ಟು ಭದ್ರ ಹೇಳ್ತಾರೆ. ಏನು ಹೇಳ್ತಿದ್ಯಾ ಅಂತ, ಅವಳು ನಮ್ಮ ಮನೆಗೆ ಮಾಡೋಳೆಲ್ಲ ಸಾನೇ ಒಳ್ಳೇದು ಅಂತಂದಲ್ಲ, ಅದಕ್ಕೇನೆ ಅವಳಿಗೆ ಇಲ್ಲಿಂದ ದೊಡ್ಡ ನಮಸ್ಕಾರ, ಸಾನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಯ್ತೆ. ನೋಡವ್ವ ತಾಯಿ, ನೀನು ನಮ್ಮ ಮನೆಗೆ ಸಾನೇ ಒಳ್ಳೇದು ಮಾಡಿದ್ಯಂತೆ, ಅದಕ್ಕೆ ನಿನ್ಗೆ ನಾನು ಮನಸಾರ ಥ್ಯಾಂಕ್ಸ್ ಹೇಳ್ತೀನಿ, ದೊಡ್ಡ ನಮಸ್ಕಾರ ಅಂತ ಕೈ ಎತ್ತಿ ಮುಗಿತಾರೆ. ಅವಾಗ ವಿದ್ಯೆಗೆ ಮುಖ ಒಂಥರ ಆಗ್ಬಿಡುತ್ತೆ. ಅಮ್ಮಮ್ಮಗೂ ಮತ್ತು ಚಂಪಾ ಕೊಟ್ಲೆಗೂ ಮನ್ಸಿಗೆ ಸಾನೇ ನೋವಾಗೋಯ್ತದೆ. ಅವಾಗ ಭದ್ರ ಏನೋ ಮಾಡ್ತಿದ್ದಿ ಅಂದಾಗ, ನೋಡೋ ಅಮ್ಮಮ್ಮ, ಹಳೆ ವಿಷಯನೆಲ್ಲ ಕೆದಕ್ಬೇಡ ಅಮ್ಮಮ್ಮ, ಇವಾಗ ಹೆಂಗೋ ನಾನು ಜೊತೇಲಿ ಇದ್ಕೊಂಡು ಹೋಯ್ತಾ ಇದ್ದೀನಿ ತಾನೆ, ದಯವಿಟ್ಟು ಕೆದಕ್ಬೇಡ ಅಮ್ಮಮ್ಮ, ಅದನ್ನೆಲ್ಲ ನೆನ್ಸ್ಕೊಬಿಟ್ರೆ ಇವಳು ಮಾಡಿರೋ ತೆಪ್ಪ ನಂಗೆ ಸಾನೇ ಕೋಪ ಬಂದ್ಬಿಡ್ತದೆ, ಸುಮ್ಕಿರೋ ಅಮ್ಮಮ್ಮ ಅಂತ ಭದ್ರ ಅಂತಾರೆ. ಹಂಗಲ್ಲ ಕಣಪ್ಪ ಅಂದಾಗ, ಅಮ್ಮಮ್ಮ ನಾನು ಹೇಳ್ತಿದ್ದೀನಲ್ಲ ನಿನಗೆ, ಈಗ ಸುಮ್ಕಿರು ಅಂದಾಗ ವಿದ್ಯಾ ವಿದ್ಯನ ಕಡೆ ನೋಡ್ತಾರೆ. ವಿದ್ಯಾ, ಅಮ್ಮಮ್ಮ ಅವರು ನನ್ನನ್ನು ಸಂಸಂಗಿದ್ರೆ ಕೋರ್ಟ್ವರೆಗೂ ಹೋಯ್ತಿರ್ಲಿಲ್ಲ ಅಮ್ಮಮ್ಮ, ಇದನ್ನ ಇಲ್ಲಿಗೆ ಬಿಟ್ಬಿಡು ಅಮ್ಮಮ್ಮ, ನಮಗೆ ಹಳೆ ನೀವು ಹೇಳ್ದಂಗೆ ಹಳೆ ನೆನಪುಗಳು ನಮ್ಮನ್ನ ಮನ್ಸಿಗೆ ಸಾನೇ ನೋವು ಮಾಡ್ತವೆ ಅಮ್ಮಮ್ಮ ಅಂತ ವಿದ್ಯೆ ಅಂತಾಳೆ. ಅವಾಗ ಭದ್ರ, ನೋಡು ಅಮ್ಮಮ್ಮ, ಇವಾಗ ಅದೇನಾಯ್ತದೋ ನಿರ್ಧಾರ ಆಗಲಿ, ನೀನು ಹೇಳ್ದಂಗೆ ನಾನು ಯಾವುದೇ ಕಾರಣಕ್ಕೂ ಕೇಳೋಕ್ಕಿಲ್ಲ, ಯಾವುದೇ ಕಾರಣಕ್ಕೂ ನಾನು ಅವಳ ಜೊತೆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಮ್ಮಮ್ಮ, ತಿರ್ಗಾ ಇಸಿದ ಬಗ್ಗೆ ಮಾತಾಡ್ಬೇಡ, ಕೊಟ್ಲೆ ಕರ್ಕೊಂಡೋಗೋ ಅಂತ ಅಂದ್ಬಿಟ್ಟು ಭದ್ರ ಕೊಟ್ಲೆಗೆ ಹೇಳ್ತಾರೆ. ಅವಾಗ ಅಮ್ಮಮ್ಮ, ಅಲ್ಲ ಕಣ್ಲ ಭದ್ರ, ನಾನು ಹೇಳ್ತಾ ಇದ್ದೀನಿ ಏನು ಅಂತ ಕೇಳಲ್ಲ ಒಸಿ, ಇದೆಲ್ಲ ಬಿಟ್ಬಿಡೋ ಭದ್ರ, ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ರೋ, ಅರ್ಥ ಮಾಡ್ಕೊಳ್ಳೋ ಭದ್ರ, ಈ ಮುದುಕಿ ಕೊನೆ ಆಸೆನಾರೋ ನಮಗೆ ನೆರವೇರಿಸ್ರೋ, ನೀವಿಬ್ಬರು ಖುಷಿಯಾಗಿರ್ಬೇಕು ಅನ್ನೋದೇ ಕಣೋ ನನ್ನ ಆಸೆ ಇರೋದು, ಅರ್ಥ ಮಾಡ್ಕೊಳ್ಳೋ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅವಾಗ ಭದ್ರ, ಕೊಟ್ಲೆ ಇವಾಗ ಕರ್ಕೊಂಡು ಹೋಯ್ತಿಲ್ವ, ಇವಾಗ ನಿನ್ನ ನೋಡಿ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕ್ವಾಟ್ಲೆಗೆ ಭದ್ರ ಹೇಳ್ತಾರೆ. ಆಮೇಲೆ ಅಜ್ಜಿ ವಿದ್ಯನ ಕಡೆ ನೋಡ್ತಾರೆ. ಅಮ್ಮಮ್ಮ, ನಾನು ಸ್ವಾಭಿಮಾನ ಬಿಟ್ಟು ಯಾವತ್ತೂ ಇವ್ರ ಜೊತೆ ಇರಬೇಕು ಅಂತ ನಾನು ಅನ್ಕೊಂಡಿಲ್ಲ ಅಮ್ಮಮ್ಮ, ನಾನು ಅಷ್ಟೇ ಅಮ್ಮಮ್ಮ, ನಾನು ಸ್ವಾಭಿಮಾನ ಬಿಟ್ಟು ಆಗಿರೋ ಅವಮಾನ ಎಲ್ಲ ಮರೆತು ಅವ್ರ ಜೊತೆ ಬಾಳಕ್ಕೆ ನಾನು ಸಾಧ್ಯ ಇಲ್ಲ ಅಮ್ಮಮ್ಮ, ಈ ವಿಷಯದ ಬಗ್ಗೆ ನಂದೇ ಕೊನೆ ನಿರ್ಧಾರ ಅಮ್ಮಮ್ಮ ಅಂತ ವಿದ್ಯೆ ಕೂಡ ಕಂಡೀಷನಾಗಿ ಹೇಳ್ಬಿಡ್ತಾಳೆ. ಅಜ್ಜಿಗೆ ಬೇಜಾರಾಗುತ್ತೆ. ಅವಾಗ ಭದ್ರ, ಕ್ವಾಟ್ಲೆ ಇವಾಗ ಕರ್ಕೋಯ್ತೆ ಇಲ್ವೋ ಅಂತ ಅಂದ ತಕ್ಷಣ ಕ್ವಾಟ್ಲೆ, ಬಾ ಅಮ್ಮಮ್ಮ ಹೋಗೋಣ, ನಾನು ಹೇಳ್ದೆ ತಾನೆ ಅವ್ರು ನಮ್ಮ ಮಾತು ಕೇಳಲ್ಲ ಅಂತ, ನೀವು ನಮ್ಮ ಮಾತು ಕೇಳಿಲ್ಲ, ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ಅಜ್ಜಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಮೋಹನ ಹಾಲು ತಗೊಂಬರ್ತಾರೆ. ಅತ್ತೆ ಹಾಲು ಅಂದಾಗ, ಅತ್ತೆ ಹಾಲು ಅಂತಾಳೆ. ಬೇಡ ಕಣೆ ಮೋಹನ ಅಂದಾಗ, ಅತ್ತೆ ನಿಮ್ಮ ಯೋಚನೆ ಏನು ಅಂತ ನಂಗೆ ಅರ್ಥ ಆಗುತ್ತತ್ತೆ, ಎಲ್ಲ ಸರಿ ಹೋಗುತ್ತತ್ತೆ, ಭದ್ರ ಆ ಥರ ನಿಮ್ಮ ಹತ್ರ ಮಾತಾಡಿರೋದಕ್ಕೆ ಭದ್ರ ವಿದ್ಯೆ ದೂರ ಇರುತ್ತೆ, ನಿಮ್ಗೆ ಬೇಜಾರು, ಪರಿಸ್ಥಿತಿಗಳು ಹಂಗೆ ಮಾಡಿರುತ್ತತ್ತೆ, ಬೇಜಾರು ಮಾಡ್ಕೋಬೇಡಿ, ಸಂಬಂಧಗಳು ನಮಗೆಲ್ಲರಿಗೂ ಸಂಬಂಧಗಳು ಮುಖ್ಯ ಆಗಿರುತ್ತೆ, ಪರಿಸ್ಥಿತಿಲಿ ಒಬ್ರಿಗೊಬ್ರಿಗೂ ಈ ಥರ ವೈಮನಸ್ಯಗಳಾಗ್ಬಿಡುತ್ತೆ, ಒಳ್ಳೆ ದಿನ ಬಂದರೆ ಎಲ್ಲ ಸರಿ ಹೋಗುತ್ತತ್ತೆ ಅಂದಾಗ, ಸರಿ ಮೋಹನ ಹಾಲುತ್ತೆ ಬೇಡ ಹೋಗು ಅಂತಂತಾರೆ. ಆಮೇಲೆ ಅಲ್ಲಿ ಕೂತಿರ್ಬೇಕಾದ್ರೆ ಕ್ವಾಟ್ಲೆ ಬರ್ತಾರೆ. ಅವಾಗ ಕ್ವಾಟ್ಲೆ ಬಂದು, ಅಮ್ಮಮ್ಮ ನೀವು ಯಾಕೆ ಯೋಚನೆ ಮಾಡ್ತಿದ್ದೀರಾ, ಎಲ್ಲ ಸರೋಯ್ತದೆ ಸುಮ್ಮನಿರಿ, ಈಗ ನಮ್ಮ ಅಣ್ಣ ತಮ್ಮನೂ ಅದಕ್ಕೆಮ್ಮ ಒಂದಾಗೆ ಆಯ್ತಾರೆ, ನೀವು ಯೋಚನೆ ಮಾಡಬೇಡಿ, ಇವಾಗೇನೋ ಕೆಟ್ಟ ಟೈಮು, ಅವರಿಬ್ಬರು ನಾವು ಒಂದಾಗಲ್ಲ ಅಂತ ಹೇಳ್ತಾವ್ರೆ, ಸಮಯ ಹಿಂಗೆ ಇರಲ್ಲಮ್ಮಮ್ಮ, ಎಲ್ಲ ಸರೋಯ್ತೈತೆ, ಎಲ್ಲ ಚೆನ್ನಾಗಾಯ್ತಾರೆ ಸುಮ್ಮನಿರಿ, ಅಣ್ಣ ತಮ್ಮನೂ ಅಷ್ಟೇ ನಿಮ್ಮ ಮಾತು ಕೇಳ್ತಾರೆ, ಅದಕ್ಕೆಮ್ಮನೂ ಅವರು ಒಂದಾಗೆ ಆಯ್ತಾರೆ ಅಮ್ಮಮ್ಮ, ಇವಾಗ ಪರಿಸ್ಥಿತಿಗಳು ಹಂಗೆ ಆಗೈತಮ್ಮಮ್ಮ, ಅಣ್ಣ ತಮ್ಮಂಗೆ ಏನು ಹೇಳಿದ್ರು ಅರ್ಥ ಆಯ್ತಿಲ್ಲ, ಒಂದಲ್ಲ ಒಂದು ದಿವಸ ಅದಕ್ಕೆ ಏನು ಅದಕ್ಕೆ ಬೆಲೆ ಏನು ಅಂತ ಅಣ್ಣ ತಮ್ಮಂಗೆ ಅರ್ಥ ಆಗೇ ಆಯ್ತೈತಮ್ಮಮ್ಮ, ಅವಾಗೆಲ್ಲ ಸರೋಯ್ತೈತೆ, ನೀವು ಇಸಿದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನೀವು ನೆಮ್ಮದಿಯಾಗಿರಿ, ನೀವು ಯಾಕೆ ಯೋಚನೆ ಮಾಡ್ತೀರಾ, ಎಲ್ಲ ಸರೋಯ್ತೈತೆ ಅಮ್ಮಮ್ಮ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಹೇಳ್ತಾರೆ. ಅವಾಗ ಅಜ್ಜಿ, ಏನು ಸರೋಯ್ತದೋ ಕಣ್ಲೋ ಕ್ವಾಟ್ಲೆ, ನನಗೆ ಇನ್ನೇನು ಬೇರೆ ಯೋಚನೆ ಇಲ್ಲ ಕಣ್ಲ, ಇವರು ವಿದ್ಯಾ ಭದ್ರ ಇಬ್ಬರು ಒಂದಾಗಿ ಬದುಕ್ಬಿಟ್ರೆ ನಂಗೆ ಅಷ್ಟೇ ಸಾಕು ಕಣ್ಲ, ಅದೊಂದೇ ನಂಗೆ ಆಸೆ ಇರೋದು ಕಣೋ, ಇವ್ರು ನೋಡಿದ್ರೆ ಹಿಂಗೆ ಮಾಡ್ತಾರಲ್ಲೋ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ದಾಗ ಕ್ವಾಟ್ಲೆ, ಇಲ್ಲ ಅಜ್ಜಮ್ಮ ಎಲ್ಲ ಸರೋಯ್ತದೆ, ನೀವು ಸುಮ್ಕಿರಿ, ನೀವೇನು ಯೋಚನೆ ಮಾಡಬೇಡಿ, ನೀವು ಆರಾಮಾಗಿರಿ, ಇವಾಗ ನೀವು ನಿದ್ದೆ ಮಾಡಿ ಅಂದಾಗ, ಎಲ್ಲೋ ನಿದ್ದೆ ಬರ್ತದೆ ನನಗೆ ಅಂದಾಗ, ಇಲ್ಲಮ್ಮಮ್ಮ ನಾನು ಹೇಳಿದ್ನಲ್ಲ ಎಲ್ಲ ಸರೋಯ್ತೈತೆ, ಒಳ್ಳೆ ದಿನ ಬಂದೇ ಬರ್ತದಮ್ಮಮ್ಮ, ನೀವು ಯೋಚನೆ ಮಾಡಬೇಡಿ ಸುಮ್ಕಿರಿ ಅಂತ ಕ್ವಾಟ್ಲೆ ಅಜ್ಜಿಗೆ ಸಮಾಧಾನ ಮಾಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿದೇ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಕತ್ತೀನಿ. ಯಾರ್ಯಾರು ವಿಡಿಯೋ ನೋಡಿದಿರೋ, ಸಪೋರ್ಟ್ ಮಾಡಿದಿರೋ, ಸಬ್ಸ್ಕ್ರೈಬ್ ಆಗಿರೋ ತುಂಬ 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 ಧನ್ಯವಾದಗಳು. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.